ಡಿಸ್ಪ್ಲೇ ಮಾನಿಟರ್ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಯೂಟ್ಯೂಬ್ ವಿಡಿಯೋಸ್ ಹೇಗೆ ಮಾಡಬೇಕು ಅಂತ ಎಲ್ಲ ಸೆಟ್ಟಿಂಗ್ ರಂಜಿತ್ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಸೆಟ್ಟಿಂಗ್ ಆದಮೇಲೆ ನಿಮಗೆಲ್ಲ ಪ್ರಾಪರಾಗಿ ಬರುತ್ತೆ. ನಾನು ಬೆಳಿಗ್ಗೆ ಹೇಳಿದ್ದೆ. ಸೊ ಇನ್ಸ್ಟಾಲ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಲ್ ಆಗಿದೆ, ವರ್ಕ್ ಆಗುತ್ತೆ. ಸೊ ಆದರೆ ನಾಳೆ ವಿಡಿಯೋ ಇದರಲ್ಲೇ ಲೈವ್ ಮಾಡಿ ತೋರಿಸ್ತೀನಿ. ಆದರೆ ಸೆಟ್ಟಿಂಗ್ ಸ್ವಲ್ಪ ಮಾಡ್ತಾ ಇದ್ದೀವಿ, ಅದು ಅಡ್ಡ ಬರ್ತಾ ಇದೆ, ಉದ್ದ ಬರ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಅವೆಲ್ಲ ಸರಿಯಾಗೋ ತನಕ ಸ್ವಲ್ಪ ಸಾಫ್ಟ್ವೇರ್ ಹಾಕಿ ರೆಡಿ ಮಾಡಬೇಕು. ಅದಕ್ಕೆ ಲ್ಯಾಪ್ಟಾಪು ಸಹ ತಂದಿದ್ದೀವಿ, ಗ್ರಾಫಿಕ್ ಕಾರ್ಡ್ ಇರೋದೇ ಬೇಕು ಅಂತ. ಸೊ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು 5-6 ದಿನ ಲೈವ್ ಬಂದ್ರೂ ಆವ್ರೇಜ್ ಆಗಿರುತ್ತೆ ವಿಡಿಯೋ. ಅದು ಹೋಗ್ತಾ ಹೋಗ್ತಾ ಆಮೇಲೆ ನಾವೆಲ್ಲ ಕ್ವಾಲಿಟಿ ಕೊಡ್ತೀವಿ. ಬಿಕಾಸ್ ನಿಮ್ಗಿನ್ನೂ ನಾವು ಸ್ಟ್ರೀಮಿಂಗ್ ಸೆಟಪ್ಪಲ್ಲಿ ಮಾಡಬೇಕು ಅಂತ ಪ್ಲಾನಲ್ಲಿ ಇದ್ದೀವಿ. ಸೊ ಅದಕ್ಕೆಲ್ಲ ಫ್ಯೂಚರಲ್ಲೆಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಲೈಟಿಂಗು ಎಲ್ಲ ತಂದಿದ್ದೀವಿ. ಸೊ ನಿಮಗೆ ಸೆಟಪ್ ಮಾಡಕ್ಕೆ ನಮ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಸೊ ಅಲ್ಲಿವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಹೋಗಿ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಕೊಟ್ಟರು, ಒಂದು ಲೈವ್ ಬರ್ತದಂದ್ರೂ ನಿಮ್ಗೆ ಅದು ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಇನ್ಸ್ಟಾದಲ್ಲಿ ನೆಕ್ಸ್ಟು ನಾವು ಅಪ್ಡೇಟ್ಸು ಕೊಡೋದು ಸ್ವಲ್ಪ ಕಡಿಮೆ, ಲೈವ್ ಅಪ್ಡೇಟ್ಸು ಎಲ್ಲ ಯೂಟ್ಯೂಬಲ್ಲಿ ಇರುತ್ತೆ. ಸೊ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಒಂದು ನಾವು ರೀಲ್ ಹಾಕಿರ್ತೀವಿ ಅಷ್ಟೇ. ಇವಾಗ ರೀಸೆಂಟಾಗಿ ನಿಮ್ಗೆ ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕನ್ನೋದಕ್ಕೋಸ್ಕರ ಒಂದು 10 ದಿನ ನಾವು ಯೂಟ್ಯೂಬಲ್ಲಿ ಲೈವ್ ಹೋಗ್ತೀವಿ ಅಂತ ಅಪ್ಡೇಟ್ಸ್ಗಳು ಕೊಡ್ತಿರ್ತೀವಿ. ಇದೇ ಥರ ಸುಮ್ಮನೆ ತಿಳ್ಕೊಳ್ಳಿ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಭಾಳ ಜನಕ್ಕೆ ಶೇರ್ ಮಾಡಿ. ಜಾಸ್ತಿ ಜನ ಫಾಲೋವರ್ಸ್ ಆದರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಇದೇ ಥರ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು ಅಂದರೆ ಚಿಕ್ಕದಾಗ ಒಂದು ಲೈಕ್, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋಕೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದು.